ಬಿಹಾರ ಚುನಾವಣೆ ಕೆಲವೇ ತಿಂಗಳಿರುವಾಗ ಮತ್ತೆ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ರಾಹುಲ್ ಗಾಂಧಿ. ಅವ್ರಿಗೆ ಯಾಕೋ ಗಠಬಂಧನ್ ಗೆಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇನ್ನೊಂದು ಕಡೆ ನರೇಂದ್ರ ಮೋದಿ JDU ಜೊತೆಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಎಲ್ಲೂ ಕೂಡ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಅವರನ್ನು ಮತ್ತೊಂದು ಕಡೆ ಜಂಪ್ ಆಗದಿದ್ದ ಹಾಗೆ ತಡೆದು ಅವರನ್ನೇ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಫೇಸ್ ಅಂತ ಇಟ್ಟು ಚುನಾವಣೆಗೆ ಹೋಗುವಂಥ ತಯಾರಿ ನಡೆಸಿದ್ದಾರೆ. ಇನ್ನು JDU ಕೇಳಿದಷ್ಟು ಸ್ಥಾನಗಳನ್ನೇ ಕೊಟ್ಟು ಯಾವ ಕಾರಣಕ್ಕೂ ನಿಮಗೆ ನಿರಾಶೆ ಮಾಡೋದಿಲ್ಲ ಅಂತ ಹೇಳಿ ಹೆಚ್ಚಿನ ಸ್ಥಾನಗಳನ್ನೇ JDUಗೆ ಕೊಟ್ಟು ತಾವು ಚುನಾವಣೆಗೆ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಇದರ ಹಿಂದೆ BJPಯ ಪ್ಲಾನ್ ಏನು? ಹಾಗಾದರೆ ಸುಲಭವಾಗಿ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರಾ? ಅಥವಾ ಈಗ ರಾಹುಲ್ ಗಾಂಧಿ ಮತ್ತೆ ದನಿ ಎತ್ತಾ ಇರೋದು ಯಾಕೆ? ಇದು ಕಾಂಗ್ರೆಸ್ಗೆ ಸೋಲಿನ ಮುನ್ಸೂಚನೆ ಸಿಕ್ಕಿದೆಯಾ? ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಇಲ್ಲಿ ಕಾಂಗ್ರೆಸ್ನ ಮಹಾಗಠಬಂಧನ್ ಒಂದಷ್ಟು ಸ್ಟ್ರಾಂಗ್ ಆಗಿ ಬಿಹಾರ ಹಾಗೆ UP ಭಾಗದಲ್ಲಿ ಕಾಣಿಸ್ತಾ ಇದೆ. ಇಷ್ಟಾದರೂ ಯಾಕೆ ರಾಹುಲ್ ಗಾಂಧಿ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾರೆ? ಇವೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ರು ಅದೇ ಲೋಕಸಭಾ ಕ್ಷೇತ್ರದಲ್ಲಿ BJP ಸೋತು ಹೋಯಿತು. ಆಗ ಎಲ್ಲೂ ಕೂಡ ಕಾಂಗ್ರೆಸ್ನವರು SP ಅವರು ಇದು ಆಗಿರುವಂಥ ಅನ್ಯಾಯ, ಇದಕ್ಕೆ ನಮಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕಿತ್ತು ಅಂತ ಕೇಳುವಂಥ ಕಾಂಗ್ರೆಸ್ನವರು ಎಲ್ಲೂ ಕೂಡ ನೋಡಿ BJPಯವರೇ ಸೋತೋಗ್ಬಿಟ್ರಲ್ಲ, ಇಲ್ಲೇನೋ ಎಡವಟ್ಟಾಗಿದೆ ಅಂತ ಮಾತಾಡಲೇ ಇಲ್ಲ. ಅವರಿಗೆ ಗೆಲುವು ಸಿಕ್ಕಿದಾಗ ಸಂಭ್ರಮಿಸ್ತಾರೆ, ಕರೆಕ್ಟ್ ಇದೆ, ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಾರೆ. ಆದರೆ ಅವ್ರು ಎಲ್ಲಿ ಸೋತೋಗ್ತಾರೋ ಅಲ್ಲಿ ನೋಡಿ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಎತ್ತುತ್ತಾರೆ. ಇದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ರಾಹುಲ್ ಗಾಂಧಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಹಾರಾಷ್ಟ್ರದಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅಂತ ಅನ್ನೋದನ್ನು ಯಾಕೆ ಕೊನೆಯಲ್ಲಿ ಹೇಳ್ತಾ ಹೋದ್ರಿ? ನೀವು ಮೊದಲೇ ಕನ್ಫರ್ಮ್ ಮಾಡಿ, ಯಾವಾಗ ಎಷ್ಟು ವೋಟರ್ಸ್ ಇದ್ದರು, ಇವಾಗ ಬಿಹಾರದಲ್ಲಿ ಕೂಡ ಇದನ್ನೇ ಮಾಡ್ತಾ ಇದ್ದೀರಾ. ಬಿಹಾರದಲ್ಲಿ ಕೂಡ BJP ನರೇಂದ್ರ ಮೋದಿ ಮೋಸ ಮಾಡ್ತಾರೆ. ಹೆಚ್ಚಿನ ವೋಟರ್ಸನ್ನು ಸೇರಿಸ್ಕೊಂಡು ತಮಗೆ ಬೇಕಾದವರನ್ನು ಸೇರಿಸ್ಕೊಂಡು ವೋಟರ್ ಲಿಸ್ಟಲ್ಲಿ ಅವರನ್ನು ಮಾತ್ರ ಆ್ಯಡ್ ಮಾಡಿ ಕಾಂಗ್ರೆಸ್ ಪರವಾಗಿ ಮತ ಹಾಕೋರನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿಸಿ ಇಲ್ಲಿ ಕಾಂಗ್ರೆಸ್ಗೆ ಸೋಲಾಗುವ ಹಾಗೆ, ಮಹಾಗಠಬಂಧನ್ಗೆ ಸೋಲಾಗುವ ಹಾಗೆ ಮಾಡ್ತಾರೆ ಅನ್ನೋ ಪ್ರಶ್ನೆನ ಹೇಳ್ತಾ ಇದ್ದಾರೆ. ಅಂದರೆ ಅನ್ನುವ ಒಂದು ತಕರಾರನ್ನು ತೆಗಿತಾ ಇದ್ದಾರೆ. ಇಲ್ಲಿ BJPಗೆ ಹಾಗೆ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಎಲ್ಲೂ ಕೂಡ ಮೆಜಾರಿಟಿ ಬಂದಿಲ್ಲ. BJP ಒಂದೊಂದೇ ಹಂತವಾಗಿ ಚುನಾವಣೆಗಳನ್ನು ಗೆಲ್ತಾ ಸ್ಥಾನಗಳನ್ನು ಗಳಿಸ್ಕೊಳ್ತಾ ಬರ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದರೆ BJPಗೆ ಉತ್ತರ ಪ್ರದೇಶದಲ್ಲಿ ಇದ್ದಂಥ ಏನು ಮತಗಳೇನಿತ್ತಲ್ಲ ಅದು, ಅಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ BJP ಎಂಥ ಉತ್ಸಾಹದಲ್ಲಿತ್ತೋ ಅದು 2024ರಲ್ಲಿ ಫುಲ್ ಉಲ್ಟಾ ಆಗೋಯ್ತು. ಅಂದರೆ BJP 36 ಸ್ಥಾನಕ್ಕೆ ಏನು BJP ಇಳಿದಿದ್ದು 36 ಸ್ಥಾನಗಳಿಗೆ SP ಎದುರು ಸೋತು ಹೋಯಿತು. ಅಂದರೆ BJP ಗೆದ್ದಿದ್ದು 34, SP 36, ಕಾಂಗ್ರೆಸ್ 7 ಗೆದ್ಕೊಳ್ತು. ಇದು ಈ ಒಂದು ಲೆಕ್ಕಾಚಾರ BJP ತಲೆಯಲ್ಲೇ ಇಟ್ಕೊಂಡಿರಲಿಲ್ಲ. ಅಂದರೆ ಅಯೋಧ್ಯೆಯನ್ನು ನಾವು ರಾಮ ಮಂದಿರವನ್ನು ಕಟ್ಟಿದ್ದೀವಿ, ಈ ಬಾರಿ ಅಯೋಧ್ಯೆಯಲ್ಲಿ ನಮ್ಮದೇ ಹವಾ, ಈ ಬಾರಿ ಉತ್ತರ ಪ್ರದೇಶದಲ್ಲಿ ನಮ್ಮದೇ ಹವಾ ಅಂತ BJP ಅಂದ್ಕೊಂಡಿತ್ತು. ಅಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಆಗಲಿ SP ಆಗಲಿ ಇದು ನಮಗೆ ಸಿಕ್ಕಂಥ ಗೆಲುವಲ್ಲ, BJPಗೆ ಅನ್ಯಾಯ ಆಗಿದೆ ಪಾಪ, ಬಹುಶಃ ಇಲ್ಲಿ ಏನೋ ಹ್ಯಾಕ್ ಆಗಿರಬೇಕು ಅನ್ನೋ ವಿಚಾರನ ತೆಗಿಲೇ ಇಲ್ಲ. ಇಲ್ಲಿ ಎಲೆಕ್ಷನ್ ಕಮಿಷನ್ ಹತ್ರ ಯಾವುದೇ ತಕರಾರು ತೆಗಿಲಿಲ್ಲ. ತಾವು ಗೆದ್ದರೆ ಸಂಭ್ರಮಿಸ್ತಾರೆ, ಸೋತ್ರೆ ಮಾತ್ರ ಇಲ್ಲಿ ಎಲೆಕ್ಷನ್ ಕಮಿಷನನ್ನು ಗುರಿ ಮಾಡ್ತಾರೆ. ಈಗ ಬಂದಿರೋ ಪ್ರಶ್ನೆ ಕೂಡ ಅದೇ. ಯಾಕೆಂದರೆ ಈ ಬಾರಿ ವಿಧಾನಸಭಾ ಚುನಾವಣೆ ಬಿಹಾರದಲ್ಲಿ ಇನ್ನು 5 ತಿಂಗಳಲ್ಲಿದೆ. ಆ ಚುನಾವಣೆಗಳಲ್ಲಿ ಬಹಳ ಪ್ರಬಲವಾಗಿ ಕಾಣಿಸ್ತಾ ಇರುವಂಥದ್ದು BJP JDU ಮೈತ್ರಿ. ಯಾಕೆಂದರೆ ಸೀಟ್ ಶೇರಿಂಗ್ನ ವಿಚಾರ ಬಂದಾಗ BJP ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ 17 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ, JDU 16 ಗೆದ್ದುಕೊಂಡಿದೆ. ಆದರೂ ಕೂಡ ವಿಧಾನಸಭೆ ಚುನಾವಣೆ ಅಂತ ಬಂದಾಗ JDU ಶಕ್ತಿ ಜಾಸ್ತಿ ಇರುತ್ತೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಅವರು ಬಯಸಿದವರಿಗೆ ಹೆಚ್ಚಿನ ಸೀಟ್ಗಳು ಸಿಗಲಿ ಅಂತ 100ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಯಾವ ಚೌಕಾಶಿನೂ ಮಾಡ್ದೇನೆ ನಿತೀಶ್ ಕುಮಾರ್ ಅವರ JDUಗೆ ಬಿಟ್ಕೊಡ್ತಾ ಇದೆ. ಹಾಗೆಯೇ JDU ಯಾವ ಒಂದು ಮಟ್ಟಿಗೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು ಅಂದರೆ ನಿತೀಶ್ ಕುಮಾರ್ ಅವ್ರನ್ನೇ ನಾವು ಫೇಸ್ ಆಗಿ ತೊಗೊಂಡು ಹೋಗ್ತೀವಿ, NDA ಮುಖ್ಯಮಂತ್ರಿ ಫೇಸ್ ಆಗಿ ನಿತೀಶ್ ಕುಮಾರ್ ಅವ್ರನ್ನ ತೊಗೊಂಡು ಹೋಗ್ತೀವಿ ಅಂತ BJP ಒಪ್ಕೊಂಡಿದೆ. ಹೀಗಿರುವಾಗ ರಾಹುಲ್ ಗಾಂಧಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಅವರಿಗೆ ಅಂಥ ಗಟ್ಟಿಯಾದಂಥ, ಈಗಾಗಲೇ ತೇಜಸ್ವಿ ಯಾದವ್ ಮಹಾಗಠಬಂಧನಲ್ಲಿ ನಿತೀಶ್ ಕುಮಾರ್ ಅವರು ಇದ್ದರು, ತೇಜಸ್ವಿ ಯಾದವ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು. ಅವರನ್ನು ತೊರೆದು ಹೊರಗಡೆ ಬಂದ ನಂತರ
ಯಾವುದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಸರ್ಕಾರವನ್ನು ಕೌಂಟ್ರ್ ಮಾಡೋ ರೀತಿಯ ಯಾವುದೇ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಹಗರಣಗಳಿಲ್ಲ. ಡಬಲ್ ಎಂಜಿನ್ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಹೆಚ್ಚಿನ ಅನುದಾನವನ್ನು ಬಿಹಾರಕ್ಕೆ ಕೊಟ್ಟಿದೆ. ಬಿಹಾರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಯೋಜನೆಗಳು, ಅನುದಾನಗಳು ಸಿಗ್ತಾ ಇವೆ. ಈ ಕಾರಣದಿಂದ ಈಗ ಕಾಂಗ್ರೆಸ್ಗೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಇಲ್ಲಿರುವಂಥ ಮಹಾಗಠಬಂಧನ್ ಈ ಬಾರಿ ಮತ್ತೊಂದು ಸವಾಲನ್ನು ಕೂಡ ಎದುರಿಸುತ್ತೆ. ಇದು ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ. ಪ್ರಶಾಂತ್ ಕಿಶೋರ್ ಹೋದಲ್ಲೆಲ್ಲ ನರೇಂದ್ರ ಮೋದಿ, ನಿತೀಶ್ ಕುಮಾರ್, ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಎಲ್ಲರನ್ನೂ ಟೀಕೆ ಮಾಡ್ತಾನೆ ಇದ್ದಾರೆ. ಆದರೆ ಅಧಿಕಾರದಲ್ಲಿರುವಂತಹ ಮೋದಿ, ನಿತೀಶ್ ಕುಮಾರ್ ಸೇಫ್ ಆಗಿ ಬಿಹಾರಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಕೊಡೋದಿರ್ಬೋದು, ಯೂನಿವರ್ಸಿಟಿಗಳನ್ನು ಮಾಡೋದಿರ್ಬೋದು, ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಬಿಹಾರದಲ್ಲಿ ಜನಮನ್ನಣೆಯನ್ನು ಗಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸೋಲಾಗ್ತಾ ಇರುವಂಥದ್ದು ಅಧಿಕಾರ ಕಳ್ಕೊಂಡಂತಹ ಮಹಾಗಠಬಂಧನ್ಗೆ. ಇನ್ನು ಘಟಬಂಧನಲ್ಲಿ ಒಗ್ಗಟ್ಟೇ ಕಾಣಿಸ್ತಾ ಇಲ್ಲ. ಪಕ್ಕದಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಮುಂದಿನ ವರ್ಷದಲ್ಲಿ ಚುನಾವಣೆ ಎದುರಿಸ್ತಾ ಇರುವಂಥ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಯಾವುದೇ ರೀತಿಯಲ್ಲೂ ಘಟಬಂಧನ್ಗೆ ಸಾಥ್ ಕೊಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗೇನಾದರೂ ಪಶ್ಚಿಮ ಬಂಗಾಳದಿಂದ ಬಿಹಾರಕ್ಕೆ ಸಾಥ್ ಸಿಕ್ಕಿದ್ದೇ ಆಗಿದ್ದಿದ್ರೆ ಅಲ್ಲಿ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ಗೆ ಗೆಲುವಿಗೆ ಒಂದಷ್ಟು ಶಕ್ತಿ ಬರ್ತಾ ಇತ್ತು. ಆದರೆ ಮಮತಾ ಬ್ಯಾನರ್ಜಿ ನಾವು ಕಾಂಗ್ರೆಸ್ನ ಜೊತೆಗೆ ಹೋಗೋದಿಲ್ಲ, ನಮಗೆ ನಮ್ಮದೇ ಆದಂಥ ಅಸ್ತಿತ್ವ ಇರಲಿ, ಆ ರೀತಿಯ ನಿರ್ಧಾರ ಮಾಡಿರೋದ್ರಿಂದ ಏಕಾಂಗಿಯಾಗಿ ಹೋರಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್. ಈಗ ಬಿಹಾರದಲ್ಲಿ ಮೋದಿ ಎಲ್ಲ ರೀತಿಯಲ್ಲಿ ಕೂಡ ಲೀಡ್ ತಗೊಂಡಿದ್ದಾರೆ. ಅಂದರೆ ಬಿಹಾರಕ್ಕೆ ಕೊಡಬೇಕಾದಂತಹ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಿರ್ಬೋದು. ಹಾಗೆ ನೋಡಿದರೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿರೋದು TDP ಇರ್ಬೋದು, ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ. ಆದರೆ ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಹಾರ್ಗೆ. ಬಿಹಾರ್ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಅದನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್ ಅನ್ನೋದು ನರೇಂದ್ರ ಮೋದಿಗೆ ಚೆನ್ನಾಗಿ ಗೊತ್ತು. ಅವರು NDAಗೆ ಬರ್ತಾರೆ, ಅಲ್ಲಿಂದ ಮಹಾಗಠಬಂಧನ್ ಜಂಪ್ ಆಗ್ತಾರೆ, ಮತ್ತೆ NDAಗೆ ಬರ್ತಾರೆ, ಮತ್ತೆ ಯಾವಾಗ ಬೇಕಾದರೂ ಅವ್ರು ಜಂಪ್ ಆಗಬಹುದು. ಆ ಕಾರಣಕ್ಕೆ ಇವರನ್ನು ಹಿಡಿದಿಟ್ಕೊಳ್ಬೇಕು ಅಂತಾನೆ ಮೋದಿ ಹೆಚ್ಚಿನ ಅನುದಾನವನ್ನು ಕೊಟ್ಟರು. ಈಗ ಅಂತಹ ದೊಡ್ಡ ಮೈನಸ್ಗಳು, ನೆಗೆಟಿವ್ ಯಾವುದೇ ರೀತಿಯ ನರೇಟಿವ್ ಇಲ್ಲದೆ ಇರೋದ್ರಿಂದ ನಿತೀಶ್ ಕುಮಾರ್ ಪ್ಲಸ್ BJP ಸೀಟ್ ಶೇರ್ನಲ್ಲಿ ಕೂಡ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಬಹಳ ಮುಖ್ಯವಾಗಿ LJP ಲೋಕ್ ಜನ ಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಯುವ ನಾಯಕರು, ಇವರ ಪಕ್ಷಕ್ಕೆ ಕೂಡ ಹೆಚ್ಚು ಕಡಿಮೆ 30 ಸೀಟನ್ನು ಶೇರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. 7 ಸಂಸದರನ್ನು ಲೋಕಸಭೆಗೆ ಕೊಟ್ಟಿದ್ದಂಥ ಕಾರಣದಿಂದ ಇವರಿಗೆ ಹೆಚ್ಚಿನ ಸೀಟ್ಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಏನಿದೆ, ಮಾಂಜಿ ಅವರದ್ದು, ಮಾಜಿ ಮುಖ್ಯಮಂತ್ರಿ, ಇವರ ಪಕ್ಷಕ್ಕೆ ಕೂಡ ಒಂದು 10 ರಿಂದ 15 ಸ್ಥಾನಗಳನ್ನು ಸೀಟ್ ಶೇರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ಪಕ್ಷಗಳಿಗೆ, ಸಣ್ಣ ಪುಟ್ಟ 1-2 ಪಕ್ಷಗಳಿಗೆ 5-10 ಸ್ಥಾನಗಳನ್ನು ಕೊಡಲಾಗ್ತಾ ಇದೆ. ಇದನ್ನು ನೋಡಿದರೆ BJP ತಾನು 150 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತೀನಿ, JDU ಒಂದು 75ರಲ್ಲಿ ಸ್ಪರ್ಧೆ ಮಾಡಲಿ, ಬೇರೆಯವರು ಒಂದು 10-20ರಲ್ಲಿ ಮಾಡಲಿ ಅನ್ನೋ ರೀತಿ ಚೌಕಾಶಿಗೆ ಇಳಿತಾ ಇಲ್ಲ. BJPಯ ಲೆಕ್ಕಾಚಾರ ಸ್ಪಷ್ಟ ಆಗಿದೆ. ನಮಗೆ ರಾಜ್ಯನ ಗೆಲ್ಲಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ಲ. ಮುಖ್ಯಮಂತ್ರಿ ಯಾರಾದರೂ ಆಗಲಿ. ಆದರೆ ಇನ್ನೊಂದು ಒಳ ಲೆಕ್ಕಾಚಾರ ಇಲ್ಲಿದೆ BJPಯದ್ದು. ಅದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಣಿಸ್ತು. ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಇಟ್ಕೊಂಡೇ ಹೋಗಿದ್ದಂಥ BJPಯ ಬಲಾಬಲ ಹೆಚ್ಚಾದ ನಂತರ, BJP ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದ ನಂತರ ಏಕನಾಥ್ ಶಿಂದೆ ಅವ್ರನ್ನ DCM ಮಾಡಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ CM ಮಾಡ್ತು. ಆಗ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕಾಯಿತು. ಹಾಗೆ ಇಲ್ಲಿ ಕೂಡ ಬಿಹಾರದಲ್ಲಿ BJP ಏನಾದರೂ ಬಹುಮತದಲ್ಲಿ, ಅಂದರೆ ಹೆಚ್ಚಿನ ಶೇರ್ BJPಯದ್ದಿದ್ದರೆ, JDU ಶೇರ್ ಕಡಿಮೆ ಆದರೆ ಆಗ ಸಹಜವಾಗಿ ನಿತೀಶ್ ಕುಮಾರ್ ಅವ್ರನ್ನ ಸೈಡಿಗೆ ಸರಿಸಿ BJP ತನ್ನ ಅಭ್ಯರ್ಥಿನೇ CM ಮಾಡುತ್ತೆ. ಇದೆಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡೇ ಮೋದಿ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು ತಲೆ ಕೆಡಿಸ್ಕೋತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ ಯುದ್ಧ ನಾನೇ ನಿಲ್ಲಿಸಿದ್ದು ಅಂತ ಹೇಳಿದ್ರು ತಲೆ ಕೆಡಿಸ್ಕೋತಾ ಇಲ್ಲ. ಅವ್ರ ಯೋಚನೆ ಇರೋದೊಂದೇ, ಬಿಹಾರನ್ನು ಗೆಲ್ಲಬೇಕು, ಅದಷ್ಟೇ. ಅದಾದ ನಂತರ ಪಶ್ಚಿಮ ಬಂಗಾಳ ಗೆಲ್ಲಬೇಕು, ಅದಾದ ನಂತರ ತಮಿಳುನಾಡು ಗೆಲ್ಲಬೇಕು. ಒಬ್ಬ ಜನಪ್ರಿಯ ನಾಯಕನ ಮಾನದಂಡ ಇವತ್ತಿನ ರಾಜಕೀಯದಲ್ಲಿ ಅವನೆಷ್ಟು ಚುನಾವಣೆಗಳನ್ನು ಗೆದ್ದ ಅನ್ನೋದು. ಅದಕ್ಕೋಸ್ಕರ ಮೋದಿ ಅದರತ್ತ ಮುನ್ನುಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ.